ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಗಾಡಿ ಕ್ಲೀನಾಗಾದರೆ ಸರ್ವಿಸ್ ಮಾಡಿಸಾಯಿತು ಆ್ಯಂಡ್ ವಾಷಿಂಗ್ ಕೂಡ ಮಾಡಿಸಾಯಿತು. ಸೊ ನಾಳೆ ಬೆಳಗ್ಗೆನೇ ಎದ್ದು ಗಾಡಿಗೆ ಒಂದು ಸತಿ ಪೂಜೆ ಮಾಡಿಸ್ಬಿಟ್ಟು ನರದೃಷ್ಟಿ ಎಲ್ಲ ದೃಷ್ಟಿನೂ ಹೋಗಲಿ ಅಂತ ಹೇಳ್ಬಿಟ್ಟು ಎಲ್ಲ ತಾಯ್ತಾ ಎಲ್ಲ ಕಟ್ಕೊಂಡು ಸೊ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಆಲ್ ಇಂಡಿಯಾ ರೈಡ್ ಸಕ್ಸಸ್ಫುಲ್ ಆಗಲಿನಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದರೆ ನೆಕ್ಸ್ಟು ಡೈರೆಕ್ಟ್ ಹೋಗೋದು ನಾವು ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ. ಸೊ ಗಾಡಿಗೆ ಆ ಕಡೆ ಈ ಕಡೆ ಸ್ಟಿಕ್ಕರಿಂಗ್ ಮಾಡಿಸಿ ಹೊಸ ಚಾನಲ್ ಹೆಸರುಗಳಾದರೆ ಹಾಕ್ಸಿ ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹೋಗೋದು ಏನಾದರೂ ಸಣ್ಣ ಪುಟ್ಟ ಪರ್ಚೇಸಿಂಗ್ ಇದ್ದರೆ ಪರ್ಚೇಸಿಂಗ್ ಆದರೆ ಹೋಗ್ತೀವಿ. ಸೊ ಅದಾದಮೇಲೆ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಕೇಳಿದ್ದೀನಿ ಅವ್ರಿಗೆ, ಅವರು ಬನ್ನಿ ನೋಡೋಣ ಅಂತ ಹೇಳವ್ರೆ. ಸೊ ಅದನ್ನು ಮಾಡಿಸ್ಕೊಂಡು ಮನೆಗಾದರೆ ಬಂದು ನೆಕ್ಸ್ಟು ಬುಧವಾರ ಆದರೆ ರೈಡ್ ಆದರೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡೋಣ ಇನ್ನು ಏನೇನಾಗುತ್ತೋ. ಬನ್ನಿ ಹೋಗಿ ಫಸ್ಟ್ ಆದರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಮನೆಗೆ ಹೋಗಿ. ಸೊ ನಾವು ಆಲ್ ಇಂಡಿಯಾ ರೈಡ್ ಹೋಗ್ತಿದ್ದೀವಿ ಅನ್ನೋ ಕಾರಣದಿಂದ ಮನೆಯವ್ರ ಪಾಪ ಕಷ್ಟಪಟ್ಟು ಇದನ್ನಾದರೆ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ನೋಡೋಕ್ಕೆ ಸೇಮ್ ಟು ಸೇಮ್ ಕಾಜು ಬರ್ಫಿ ಥರ ಇರುತ್ತೆ, ಬಟ್ ಇದು ಕಾಜು ಬರ್ಫಿ ಅಲ್ಲ. ಇದನ್ನು ನಾವು ಶಂಕರ್ಪುಲಿ ಅಂತೀವಿ. ನೀವೇನಂತೀರ ಅಂತ ಹೇಳ್ಬಿಟ್ಟು ನಿಮ್ಮ ಸೈಡು ಕಾಮೆಂಟಲ್ಲಾದರೆ ತಿಳಿಸಿ. ಕಾಜು ಬರ್ಫಿ ಅಂತೂ ಅಲ್ಲ. ಸೊ ಇದನ್ನು ನಾವು ಇದರಿಂದ ಎಣ್ಣೆಗಾದರೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಯ್ಲ್ ಆದಮೇಲೆ ಸೊ ಬ್ರೌನಿಷ್ ಕಲರ್ ಆದರೆ ಬರುತ್ತೆ. ಸೊ ಆ ಬ್ರೌನಿಷ್ ಕಲರ್ ಬಂದಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ವೈಟ್ ಇರೋದು ಬ್ರೌನಿಷ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಬಂದಮೇಲೆ ಈ ಕಲರ್ ಬಂದಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕು. ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಆರಿದ್ಮೇಲೆ ನಾವು ಇದನ್ನು ಬೇಕಾದ್ರೆ ತಿನ್ಬೋದು. ಸೊ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದಮೇಲೆ ನಾವು ಇದನ್ನಾದರೆ ತಿನ್ಬೋದು. ಇನ್ನು ನಾಳೆ ಬೆಳಗ್ಗೆ ಆದರೆ ಪೂಜೆಯಲ್ಲಿ ಸೊ ಬೆಳಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗಿ ಐನೂರನ್ನಾದರೆ ಕರ್ಕೊಂಡಾದರೆ ಬಂದ್ವಿ. ಸೊ ಅಲ್ಲಿ ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ತುಳಸಿ ಹಾರ ಕೊಟ್ಟು ಗಾಡಿ ಕಟ್ಟೋಗು ಅಂತ ಹೇಳಿದ್ರು. ಗಾಡಿಗೆಲ್ಲ ಕಟ್ಟಾದ್ಮೇಲೆ ಐನೂರು ಬಂದು ಈಗ ಅರ್ಶಿನ ಕುಂಕುಮ ಆದರೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಡ್ತಿದ್ದಾರೆ ಅರ್ಶಿನ ಕುಂಕುಮ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ನಾವು ಗಾಡಿ ಕೀನ ಎಲ್ಲ ಪ್ರತಿಯೊಂದನ್ನು ದೇವಸ್ಥಾನದ ಹತ್ರ ದೇವ್ರ ಹತ್ರ ಇಟ್ಟು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ದೇವ್ರ ಆಶೀರ್ವಾದ ಪಡ್ಕೊಂಡಾದರೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅರ್ಶಿನ ಕುಂಕುಮ ಇಟ್ಟಿದ್ದಾದಮೇಲೆ ತಟ್ಟೆ ಎಲ್ಲ ನನ್ನ ಕೈಗೆ ಕೊಟ್ಟು ಇಡ್ಕೊಪ್ಪ ಅಂತ ಹೇಳ್ಬಿಟ್ಟು ಸಾಂಬ್ರಾಣಿ ಕಡ್ಡಿ ಆದರೆ ತಿರುಗಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತಿರುಗಿಸ್ತಾವ್ರೆ ಅಂತ ಹೇಳ್ಬಿಟ್ಟು. ಆಲ್ ಇಂಡಿಯಾ ರೈಡ್ ಫುಲ್ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಮೊಕ್ಕೊಂಡು ನಾನು ಪ್ಲೇಟ್ನಾದ್ರೆ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಐನೂರು ಕರ್ಪೂರ ಎಲ್ಲ ತೆಂಗಿನಕಾಯಿ ಮೇಲೆ ಇಟ್ಟು ತಟ್ಟೆಯಲ್ಲೂ ಸ್ವಲ್ಪ ಇಟ್ಕೊಂಡು ನಾನು ಆರತಿ ಎಲ್ಲ ಎತ್ತಿದ್ದಾದಮೇಲೆ ಗಾಡಿಗೆ ದೃಷ್ಟಿ ತೆಗೆದು ಹೊಡೆದು ಬಿಡು ಅಂತಾದರೆ ಹೇಳಿದ್ರು. ಸರಿ ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು ಕಾಯಿನಾದರೆ ಇಟ್ಕೊಂಡಿದ್ದೀನಿ ನಾನು. ಸೊ ಅವರು ಕರ್ಪೂರನೆಲ್ಲ ಪುಡಿ ಮಾಡಿ ಕ್ಲೀನಾಗಿ ಕ್ಲೀನಾಗಿ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಥರ ಆದರೆ ಮಾಡ್ತಾವ್ರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐನೂರು ಕರ್ಪೂರ ಆದರೆ ಅಂಟಿಸ್ತಾವ್ರೆ. ಈಗ ಕರ್ಪೂರ ಎಲ್ಲ ಕ್ಲೀನಾಗಾದರೆ ಅಂಟಿಸ್ಕೊಂಡು ಸೊ ಅಲ್ಲಿ ಸ್ವಾಮಿಗಳಾದರೆ ಇದು ಆರತಿ ಆದರೆ ಎತ್ತಾರೆ ಈಗ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಆರತಿ ತೆಗಿತಾವ್ರೆ ಅಂತ ಹೇಳ್ಬಿಟ್ಟು. ಈ ಆರತಿನೆಲ್ಲ ತಗೊಂಡು ಆಮೇಲೆ ಕಣ್ಣಿಗೊತ್ಕೊಂಡು ಸೊ ನಾನು ಗಾಡಿಗೆ ದೃಷ್ಟಿ ಎಲ್ಲ ತೆಗೆದು ಕಾಯಿನಾದರೆ ಹೊಡಿತೀನಿ. ಫಸ್ಟು ಸ್ವಾಮಿ ಅವ್ರದ್ದು ಆರತಿ ಎಲ್ಲ ಎತ್ತಿದ್ದಾಗಲಿ ಅಂತ ಹೇಳ್ಬಿಟ್ಟಾದರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆರತಿ ಎಲ್ಲ ತೆಗೆದಿದ್ದಾದಮೇಲೆ ಗಾಡಿನೆಲ್ಲ ಒಂದು ಪ್ರದಕ್ಷಿಣೆ ಹಾಕಿ ಕ್ಲೀನಾಗಾದರೆ ಆರತಿ ಆದರೆ ತೆಗಿತಾರೆ ಸ್ವಾಮಿಗಳು. ಸೊ ಅದೆಲ್ಲ ಆದಮೇಲೆ ನಾನು ಗಾಡಿಗೆ ದೃಷ್ಟಿ ತೆಗೆದು ಕ್ಲೀನಾಗಿ ಆ ಕಡೆ ಈ ಕಡೆ 3 ರೌಂಡ್ ತಿರುಗಿಸಿ ಮೇಲೆ ಕೆಳಗೆ 3 ರೌಂಡ್ ಮಾಡಿ ಹಿಂದೆ ಹೋಗಿ ಕಾಯಿನಾದರೆ ಹೊಡಿತೀನಿ. ಸೊ ಬಟ್ ನಮ್ಮ ಕ್ಯಾಮ್ರಾಮನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಕಾಯಿ ಹೊಡೆಯೋದು ವೀಡಿಯೋ ತೆಗೀರಿ ಅಂತ ಹೇಳಿದ್ರೆ ಇನ್ನೋರು ಬೆನ್ನನ್ನಾದರೆ ವೀಡಿಯೋ ತೆಗೆದವ್ರೆ. ನೀವು ಇಲ್ಲಿ ನೋಡ್ಬೋದು. ನಾನು ಕಾಯಿ ನೋಡ್ದಿದ್ದು ಒಂಚೂರು ಬಂದಿಲ್ಲ, ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲ ಹೊಸ ಕ್ಯಾಮ್ರಾಮ್ಯಾನು. ಹಾಗಾಗಿ ಅದೆಲ್ಲ ಆದಮೇಲೆ ಆರತಿ ತಗೊಂಡು ಅಲ್ಲಿಂದ ಸ್ವಲ್ಪ ದೇವ್ರ ಅಭಿಷೇಕ ಮಾಡಿರೋ ನೀರನ್ನೆಲ್ಲ ಮೈ ಮೇಲೆ ಹಾಕ್ಸ್ಕೊಂಡು ನಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೂ ಎಲ್ಲ ನೀರೆಲ್ಲ ಹಾಕ್ಸಿ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಸೊ ನಮ್ಮ ಫ್ಯಾಮ್ಲಿ ಮೆಂಬರ್ಸು ಅದೇ ಬೇಡ್ಕೊಂಡ್ರು. ಸೊ ಇಷ್ಟೆಲ್ಲ ಆದಮೇಲೆ ಐನೂರು ಜೊತೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಗಾಡಿ ಕೀ ಮತ್ತು ಅದಕ್ಕೆ ಗಾಡಿ ಕಟ್ಟೋಕ್ಕೆ ಇದು ತಾಯ್ತಾ ಎಲ್ಲ ತಗೊಂಡು ಸೊ ಅಲ್ಲಿಂದ ನಾನು ಸೊ ಐನೂರು ಗಾಡಿ ಕೀಗೆ ಮತ್ತು ತಾಯ್ತಾಗೆ ಅರ್ಶಿನ ಕುಂಕುಮ ಎಲ್ಲ ಕ್ಲೀನಾಗಿಟ್ಟು ಸೊ ಅದೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಪೂಜೆ ಮಾಡ್ತಾ ಸೊ ಅದಾದಮೇಲೆ ಹೂವಿನ ಹಾರ ಕೂಡ ಒಂದು ಕೊಡ್ತಾರೆ ಗಾಡಿ ಕಟ್ಟು ಅಂತೇಳ್ಬಿಟ್ಟು. ಹೌದು, ಐನೂರು ಕೊಟ್ಟಿರೋ ಹೂವಿನ ಹಾರನ ಗಾಡಿಗೆ ಕಟ್ಟಿ ಸೊ ಅಲ್ಲಿಂದ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತಾದರೆ ಗಾಡಿ ಆದರೆ ಹತ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಚಕ್ರದ ಕೆಳಗಡೆ ನಿಂಬೆಹಣ್ಣು ಕೂಡ ಇಕ್ಕಿದ್ದೀನಿ ದೃಷ್ಟಿ ಹೋಗಲಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಗಾಡಿನಾದರೆ ದೇವ್ರನ್ನ ಮುಕ್ಕೊಂತ ಗಾಡಿನಾದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ರೌಂಡ್ ಆದರೆ ಹೋಗ್ಬಿಟ್ಟು ಬರ್ತೀನಿ. ಈಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯಾವತ್ತೇ ಆಗಲಿ ಗಾಡಿಗೆ ಪೂಜೆ ಮಾಡಿಸಿದಾಗ ಯಾವತ್ತೇ ಆಗಲಿ ನೀವು ರೈಟ್ ಸೈಡ್ ಆದರೆ ಹೋಗಬೇಕು, ಲೆಫ್ಟ್ ಸೈಡ್ ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ. ನಾನು ಹೋಗ್ಬಿಟ್ಟು ಒಂದು ರೌಂಡ್ ಆದರೆ ಹೋಗ್ಕೊಂಡು ಬರೋಣ ಅಂತಾದರೆ ಹೋಗ್ತಾಯಿದ್ದೀನಿ. ಒಂದು ರೌಂಡ್ ಹಾಕ್ಕೊಂಡು ಬಂದಮೇಲೆ ಇವತ್ತೇ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಹೋಗೋದು ಬೇಡ, ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟಾದರೆ ಗಾಡಿ ಆದರೆ ನಿಲ್ಲಿಸ್ತೀನಿ. ನಿನ್ನೆ ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಇವತ್ತು ಗಾಡಿಗೆ ಸ್ಟಿಕ್ಕರಿಂಗ್ ಹಾಕ್ಸೋಣ ಅಂತ ಹೇಳ್ಬಿಟ್ಟಾದರೆ ಬಂದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಳೆ ಯೂಟ್ಯೂಬ್ ಚಾನಲ್ ಹೆಸರೆಲ್ಲ ರಿಮೂವ್ ಮಾಡಿಸಿ ಕ್ಲೀನಾಗಿ ಸೋಪ್ ನೀರು ಹಾಕಿ
ಕ್ಲೀನಾಗಾದರೆ ರಿಮೂವ್ ಮಾಡಿಸಿ ಅದ್ರ ಮೇಲೆ ಹೊಸ ಯೂಟ್ಯೂಬ್ ಚಾನಲ್ ಹೆಸರಾದರೆ ಹಾಕ್ಸೋಣ ಅಂತ ಹೇಳ್ಬಿಟ್ಟಾದರೆ ಎಲ್ಲ ಕ್ಲೀನಾಗಾದರೆ ರಿಮೂವ್ ಮಾಡಿಸ್ತಾ ಇದ್ದೀನಿ. ಸೊ ಇದು ಎರಡು ಕಡೆನೂ ರಿಮೂವ್ ಮಾಡಿಸ್ತೀನಿ, ಎರಡು ಕಡೆನೂ ಹೊಸ ಚಾನಲ್ ಹೆಸರಾದರೆ ಹಾಕ್ಸ್ತೀನಿ. ಒಂದು ಸೈಡ್ ಬಂದುಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಹೆಸರು, ಇನ್ನೊಂದು ಸೈಡ್ ಬಂದುಬಿಟ್ಟು ತೆಲುಗು ಯೂಟ್ಯೂಬ್ ಚಾನಲ್ ಹೆಸರಾದರೆ ಬರುತ್ತೆ. ಪ್ಲಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಒಂದೇ ಹೆಸರೇ ಇಟ್ಟಿದ್ದೀನಿ. ಅದಾದಮೇಲೆ ಅದ್ರ ಕೆಳಗಡೆನೇ KFRT ಆಲ್ ಇಂಡಿಯಾ ರೈಡರ್ ಅಂತಾದರೆ ಬರುತ್ತೆ. ಬಿಕಾಸ್ ನಾನು KFRT ಅಂದರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಒಂದು ಬಾಗೇಪಲ್ಲಿ ತಾಲೂಕು ಬುಟ್ಟಿವಾರಪಲ್ಲಿ ಅನ್ನೋ ವಿಲೇಜಿಂದ ಆದರೆ ಹೋಗ್ತಾ ಇದ್ದೀನಿ. ಸೊ KFRT ನಮ್ಮ ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ KFRT ಆಲ್ ಇಂಡಿಯಾ ರೈಡರ್ ಅಂತಾದರೆ ಹಾಕ್ಸ್ತಾ ಇದ್ದೀನಿ. ಸೊ ನಿಮಗೆ ಫಿನಿಶಿಂಗ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಾದರೆ ತಿಳಿಸಿ. ಸೊ ಅವರು ಸಿಸ್ಟಮಲ್ಲೆಲ್ಲ ಕ್ಲೀನಾಗಾದರೆ ಎಡಿಟ್ ಮಾಡಿ ಕಲರ್ ವೈಸ್ ಎಲ್ಲ ಸ್ಪ್ಲಿಟ್ ಮಾಡಾದರೆ ಇಟ್ಟವ್ರೆ. ಸೊ ಅವರು ಕಲರು ಅದನ್ನು ಪೇಸ್ಟ್ ಮಾಡಿಕೊಂಡು ಗಾಡಿಗೆ ಪೇಸ್ಟ್ ಮಾಡೋಕ್ಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದೆಲ್ಲ ಆದಮೇಲೆ ಒಂದೊಂದು ಕಲರೇ ಎಲ್ಲ ಪೇಸ್ಟ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ಬೋದು ಕ್ಲೀನಾಗಿ ಯಾವ ಥರ ಪೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಹೆಸರು AK ಬೌಂಡ್ರೀಸ್ ಅಂತ ಹೇಳ್ಬಿಟ್ಟು, ಅದ್ರ ಕೆಳಗಡೆನೇ KFRT ಆಲ್ ಇಂಡಿಯಾ ರೈಡರ್ ಅಂತಾದರೆ ಹಾಕ್ಸ್ತಾ ಇದ್ದೀನಿ. ಪ್ಲಸ್ ಅದು ಕರ್ನಾಟಕ ಕಲರ್ ಆದರೆ ಹಾಕ್ಸ್ತಾ ಇದ್ದೀನಿ, ಒಂದು ಫಸ್ಟ್ ಯೆಲ್ಲೋ ಆಮೇಲೆ ರೆಡ್ಡು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದ್ರು ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಚೇಂಜ್ ಆದರೆ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದು ಸೈಡ್ ಬಂದುಬಿಟ್ಟು ನಾನು ತೆಲುಗು ಯೂಟ್ಯೂಬ್ ಚಾನಲ್ ಹೆಸರಾದರೆ ಹಾಕ್ಸ್ತಾ ಇದ್ದೀನಿ, ರೈಡ್ ವಿತ್ AK 1116 ಅಂತ ಹೇಳ್ಬಿಟ್ಟು. ಈ 1116 ಏನಪ್ಪ ಅಂತ ಹೇಳ್ಬಿಟ್ಟು ನನಗೆ ತುಂಬ ಜನ ಕೇಳಿದ್ರು ಹಾಕ್ಸೋವಾಗ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಇಯರ್ ಆದರೆ ರಿವೀಲ್ ಮಾಡ್ತೀನಿ, ಇವಾಗೆ ರಿವೀಲ್ ಮಾಡೋಕ್ಕೋಗಲ್ಲ, ಅದು ಸ್ವಲ್ಪ ಪರ್ಸ್ನಲ್ ಅದು. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ರಿವೀಲ್ ಆದರೆ ಮಾಡ್ತೀನಿ ಅಂತ ಹೇಳಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಕೆಳಗಡೆನೇ ನಾನು KFRT ಆಲ್ ಇಂಡಿಯಾ ರೈಡರ್ ಅಂತಾದರೆ ಹಾಕ್ಸ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಾದರೆ ತಿಳಿಸಿ ದಯವಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್. ಇನ್ನು ನಾನು